ವೀಕ್ಷಕರೇ, ಬಿಸ್ನೆಸ್ ಫೀಲ್ಡ್ನಲ್ಲಿ ಬೇಕಾದಷ್ಟು ಆಪ್ಷನ್ಸ್ಗಳಿದೆ ಬಿಸ್ನೆಸ್ ಸ್ಟಾರ್ಟಪ್ಗೆ. ಅದರಲ್ಲಿ ಕೆಲವೊಂದಿಷ್ಟು ಬಿಸ್ನೆಸ್ಗಳು ಮಾತ್ರ ಎಲ್ಲ ಟೈಮ್ನಲ್ಲೂ ರನ್ ಆಗುತ್ತೆ. ಎಲ್ಲ ಟೈಮ್ನಲ್ಲೂ ಈ ಬಿಸ್ನೆಸ್ಗಳಿಗೆ ಡಿಮಾಂಡ್ ಇರುತ್ತೆ. ಮೆಟ್ರೋ ಸಿಟಿ ಕಡೆಗಾದರೆ ಎಲ್ಲ ಥರದ ಬಿಸ್ನೆಸ್ಸು ರನ್ ಆಗುತ್ತೆ. ಬಟ್ ಡಿಮಾಂಡ್ ಇರುವಂಥ ಬಿಸ್ನೆಸ್ ಅಂದರೆ ಬೇರೆಲ್ಲ ಬಿಸ್ನೆಸ್ಗಳಿಗಿಂತ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಇನ್ನು ಮೀಡಿಯಮ್ ಸಿಟಿ ಆದರೆ ಡಿಮಾಂಡ್ ಇರುವಂಥ ಬಿಸ್ನೆಸ್ಸನ್ನೇ ಟ್ರೈ ಮಾಡಬೇಕಾಗತ್ತೆ. ತೀರಾ ಹಳ್ಳಿ ಕಡೆಗಾದರೆ ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡ್ಬೋದು ಹಳ್ಳಿ ಕಡೆ. ಅಂದರೆ ಅಲ್ಲಿ ರೆಡಿ ಮಾಡಿ ಬೇರೆ ಕಡೆ ಸಪ್ಲೈ ಮಾಡೋ ಥರ ಇದ್ದರೆ ಮಾಡ್ಬೋದು. ಬಿಸ್ನೆಸ್ನಲ್ಲಿ ಹೇಗೆ ಅಂತಂದರೆ ಅದು ಡಿಮಾಂಡ್ ಇರೋದಾಗಲಿ ಅಥವಾ ಇಲ್ಲದೇ ಇರೋದಾಗಲಿ, ಬಿಸ್ನೆಸ್ ಪಿಕಪ್ ಮಾಡೋದು ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಸೊ ಬಿಸ್ನೆಸ್ ಐಡಿಯಾಸ್ ಅಂತ ಬಂದಾಗ ಪ್ರತಿಯೊಂದು ಪ್ರಾಬ್ಲಮ್ನಿಂದ ಒಂದು ಹೊಸ ಬಿಸ್ನೆಸ್ಸನ್ನು ಸೃಷ್ಟಿ ಮಾಡ್ಬೋದು. ಬಟ್ ಅದು ಡಿಮಾಂಡ್ ಇರುವಂಥ ಪ್ರಾಬ್ಲಮ್ ಆಗಿರಬೇಕು. ಎಲ್ಲ ಟೈಮ್ನಲ್ಲೂ ಡಿಮಾಂಡ್ ಇರುವಂಥ ಟಾಪ್ 5 ಬಿಸ್ನೆಸ್ಗಳ ಲಿಸ್ಟ್ನಲ್ಲಿ ಮೊದಲಿಗೆ ಎಕ್ಸ್ಪೋರ್ಟ್ ಬಿಸ್ನೆಸ್. ನಮ್ಮ ದೇಶದಿಂದ ಬೇರೊಂದು ದೇಶಕ್ಕೆ ಯಾವುದೇ ಒಂದು ವಸ್ತುನ ಕಳಿಸಿದಿರೋದು ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗುತ್ತೆ. ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಡಿಮಾಂಡ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಈಗ ನೀವು ಇಲ್ಲಿ ಲೋಕಲ್ ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಏರಿಯಾ ಅಥವಾ ನಿಮ್ಮ ಡಿಸ್ಟ್ರಿಕ್ವರೆಗಿನ ಡಿಮಾಂಡ್ ಮಾತ್ರ ಕವರ್ ಆಗುತ್ತೆ. ಅದೇ ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಇಡೀ ಒಂದು ದೇಶದ ಡಿಮಾಂಡ್ ಸಿಗುತ್ತೆ. ಅಪಾರ್ಚುನಿಟೀಸ್ ಅನ್ಲಿಮಿಟೆಡ್ ಇಲ್ಲಿ. ನಮ್ಮ ದೇಶದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೆದರ್ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ, ಆಟೋಮೊಬೈಲ್ಸ್, ಫಾರ್ಮಾಸ್ಯೂಟಿಕಲ್ ಅಂದರೆ ಮೆಡಿಸಿನ್ಸ್, ಡೈರಿ ಪ್ರಾಡಕ್ಟ್ಸ್ ಇವೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಇದರಲ್ಲೇ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಬೆಸ್ಟ್ ಕ್ವಾಲಿಟಿ ಮ್ಯಾನುಫ್ಯಾಕ್ಚರರ್ಸ್ನ ಹುಡ್ಕೊಂಡು ಎಕ್ಸ್ಪೋರ್ಟ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಶುರು ಮಾಡ್ಬೋದು. ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದರೆ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಬೇಕಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಇಲ್ಲಿ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ನಿಂದನೂ ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಕಂಪ್ಲೀಟ್ ನಾಲೆಜ್ ಇರಬೇಕು ಅಷ್ಟೇ. ಎಲ್ಲ ಸರಿ, ಬಟ್ ಬೇರೆ ದೇಶದಲ್ಲಿರೋ ಬಯರ್ಸನ್ನು ಇಲ್ಲಿದ್ಕೊಂಡು ಹೇಗೆ ಹುಡ್ಕೋದು ಅಂತ ಕೇಳಿದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸಿಬಿಷನ್ಸ್ ಎಲ್ಲ ನಡೀತಾ ಇರುತ್ತೆ. ಅಲ್ಲಿ ಮೆಂಬರ್ ಆಗಿ ಹೋದರೆ ನಿಮಗೆ ಎಲ್ಲ ಬಯರ್ಸ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಇನ್ನು ಎಕ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ರೇಟ್ ಅಂತೂ ಜಾಸ್ತಿನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇಮಿಟೇಷನ್ ಜ್ಯುವೆಲರಿ ಪ್ರೈಸು ಒಂದು 700ರಿಂದ 800 ರೂಪಾಯಿ ಇದ್ದರೆ ಇದು USA-ದಲ್ಲಿ 2000 ರೂಪಾಯಿಗೆ ಸೇಲ್ ಆಗುತ್ತೆ. ಆಲ್ಮೋಸ್ಟ್ ಡಬಲ್ ಪ್ರಾಫಿಟ್ ರೇಟ್. ನೆಕ್ಸ್ಟ್ ಫುಡ್ ಇಂಡಸ್ಟ್ರಿ. ಫುಡ್ ಇಂಡಸ್ಟ್ರಿಗೆ ರಿಲೇಟೆಡ್ ಇರುವಂಥ ಯಾವುದೇ ಬಿಸ್ನೆಸ್ ಆದರೂ ಎಲ್ಲ ಟೈಮ್ನಲ್ಲೂ ರನ್ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ನೈಟ್ ಡಿನ್ನರ್, ಸೀಸನ್ ಅಂತೂ ಇಲ್ಲವೇ ಇಲ್ಲ ಈ ಬಿಸ್ನೆಸ್ಗೆ. ಫುಡ್ ಅಂತೂ ಯಾವಾಗಲೂ ಬೇಕೇ ಬೇಕು. ಫುಡ್ ಇಂಡಸ್ಟ್ರಿಯಲ್ಲಿ ಮೇಜರಾಗಿ ಕೆಫೆ, ರೆಸ್ಟೋರೆಂಟ್ಸ್, ಕ್ಯಾಟರಿಂಗ್, ಫುಡ್ ಟ್ರಕ್ ಇವೆಲ್ಲ ಬರುತ್ತೆ. ಫುಡ್ ಇಂಡಸ್ಟ್ರಿ ಬಿಸ್ನೆಸ್ನಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟು 2 ಲಕ್ಷ ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಕುಕಿಂಗ್ ನಾಲೆಜ್ ಇರಬೇಕು ಅಥವಾ ಶೆಫ್ನ ಹೈಯರ್ ಮಾಡಿ ಬಿಸ್ನೆಸ್ ರನ್ ಮಾಡುವಷ್ಟು ಇನ್ವೆಸ್ಟ್ಮೆಂಟ್ ಇರಬೇಕು. ಈಗೆಲ್ಲ ಆನ್ಲೈನ್ ಫುಡ್ ಡೆಲಿವರಿ ಜಾಸ್ತಿ ಆಗಿರೋದ್ರಿಂದ ಕ್ಲೌಡ್ ಕಿಚನನ್ನು ಕೂಡ ಟ್ರೈ ಮಾಡ್ಬೋದು. ಫುಡ್ ಇಂಡಸ್ಟ್ರಿ ಬಿಸ್ನೆಸ್ಗೆ ಮಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ಗೆ ಟೇಬಲ್ಸ್, ಚೇರ್ಸ್, ಬಿಲ್ಲಿಂಗ್ ಕೌಂಟರ್ ಸೆಟಪ್, ಕಿಚನ್ ಮಟೀರಿಯಲ್ಸ್, ಫುಡ್ ರೆಡಿ ಮಾಡೋಕ್ಕೆ ಬೇಕಾಗಿರುವಂಥ ರಾ ಮಟೀರಿಯಲ್ಸ್ ಇವೆಲ್ಲ ಬೇಕಾಗುತ್ತೆ. ಫುಡ್ ಬಿಸ್ನೆಸ್ಸನ್ನು ಆಫೀಸಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಅಥವಾ ಮಾರ್ಕೆಟ್ ಏರಿಯಾ ಕಡೆಗೆ ಟ್ರೈ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ನೇ ಮಾಡ್ಕೊಳ್ಬೋದು. ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ರೇಟ್ ಜಾಸ್ತಿನೇ ಇರುತ್ತೆ. ಯಾಕಂದರೆ ಫುಡ್ ಐಟಮ್ಸ್ ಎಲ್ಲ ರೆಡಿ ಮಾಡೋಕ್ಕೆ ಕಾಸ್ಟಿಂಗ್ ಕಡಿಮೆಲೇ ಆಗುತ್ತೆ. 50,000 ರೂಪಾಯಿಂದ ಸ್ಟಾರ್ಟ್ ಆಗಿ 3ರಿಂದ 4 ಲಕ್ಷ ರೂಪಾಯಿವರೆಗೂ ಪ್ರಾಫಿಟ್ ಆಗುತ್ತೆ ಫುಡ್ ಇಂಡಸ್ಟ್ರಿ ಬಿಸ್ನೆಸ್ನಲ್ಲಿ. ನೆಕ್ಸ್ಟು ಹೆಲ್ತ್ ಇಂಡಸ್ಟ್ರಿ. ಹೆಲ್ತ್ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಕಾಮನ್ಲಿ ಮೆಡಿಕಲ್ ಶಾಪ್ಸ್, ಆನ್ಲೈನ್ ಮೆಡಿಸಿನ್ಸ್ ಡೆಲಿವರಿ, ಆನ್ಲೈನ್ ಕನ್ಸಲ್ಟಿಂಗ್ ಸರ್ವಿಸ್, ಹೀಲಿಂಗ್ ಸೆಂಟರ್ ಎಲ್ಲ ಬರುತ್ತೆ. ಹೆಲ್ತ್ ಇಂಡಸ್ಟ್ರಿ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಮತ್ತು ಲೈಸೆನ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಕಾಂಪ್ಲಿಕೇಟೆಡ್. ಆದರೆ ಆಲ್ ಟೈಮ್ ರನ್ ಆಗುವಂಥ ಬಿಸ್ನೆಸ್, ಸೊ ಪ್ರಾಫಿಟ್ ರೇಟ್ ಜಾಸ್ತಿನೇ ಇರುತ್ತೆ. ನಮ್ಮ ದೇಶದಲ್ಲಿ ಮೆಡಿಕಲ್ ಶಾಪ್ಸ್ದು ಆ್ಯಾವ್ರೇಜ್ ಪ್ರಾಫಿಟ್ ಪ್ರತಿ ತಿಂಗಳು 3ರಿಂದ 4 ಲಕ್ಷ ರೂಪಾಯಿ ರೀಚ್ ಆಗುತ್ತೆ. ಆ್ಯಂಡ್ ಹೀಲಿಂಗ್ ಸೆಂಟ್ರದೆಲ್ಲ ಪ್ರಾಫಿಟು ಡಿಪೆಂಡ್ ಆಗುತ್ತೆ ಯಾವ ರೀತಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ. ಇನ್ನು ಆನ್ಲೈನ್ ಕನ್ಸಲ್ಟಿಂಗ್ ಸರ್ವಿಸ್ ಮತ್ತು ಆನ್ಲೈನ್ ಮೆಡಿಸಿನ್ ಡೆಲಿವರಿಗೆಲ್ಲ ಬೇರೆ ಕಂಪನಿ ಫ್ರಾಂಚೈಸಿ ತೊಗೊಂಡು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಪ್ರಾಫಿಟ್ ರೇಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಫ್ರಾಂಚೈಸಿ ಬಿಸ್ನೆಸ್ ಆಗಿರೋದ್ರಿಂದ ಮಂತ್ಲಿ ಒಂದು 70ರಿಂದ 80,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಹೆಲ್ತ್ ಇಂಡಸ್ಟ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮೇಜರಾಗಿ ಫಾರ್ಮಸಿ ಲೈಸೆನ್ಸ್ ಬೇಕಾಗುತ್ತೆ ಆ್ಯಂಡ್ ಡ್ರಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಆಮೇಲೆ ಓನರ್ದು ಅಡ್ರೆಸ್ ಪ್ರೂಫ್ ಬೇಕು, ಜೊತೆಗೆ GST ನಂಬರ್ ಮತ್ತು ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗಿರಬೇಕು. ಡ್ರಗ್ ಲೈಸೆನ್ಸ್ ಈಸಿಯಾಗಿ ಅಪ್ರೂವ್ ಆಗೋದಿಲ್ಲ. ಸೊ ಹೆಲ್ತ್ ಇಂಡಸ್ಟ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ನೆಕ್ಸ್ಟು ಹೋಟೆಲ್ ಇಂಡಸ್ಟ್ರಿ. ಹೋಟೆಲ್ ಇಂಡಸ್ಟ್ರಿ ಮಾರ್ಕೆಟ್ ಸೈಜ್ ಇಂಡಿಯಾದಲ್ಲಿ $7.66 ಬಿಲಿಯನ್ ಇದೆ. ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ 8.29% ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ರೆಸಾರ್ಟ್ಸ್, ಬಿಸ್ನೆಸ್ ಕ್ಲಾಸ್ ಹೋಟೆಲ್ಸ್, ಹೋಮ್ ಸ್ಟೇಸ್, ಲಾಡ್ಜಸ್ ಎಲ್ಲ ಥರದ ಅಪಾರ್ಚುನಿಟೀಸ್ ಇದೆ. ಇಲ್ಲೂ ನಿಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಬೇಕಾಗುತ್ತೆ. ಒಂದು ಲಾಡ್ಜ್ನ ಓಪನ್ ಮಾಡೋದಕ್ಕೇ ಮಿನಿಮಮ್ 10ರಿಂದ 15 ಲಕ್ಷ ರೂಪಾಯಿ ಬೇಕು. ಇಂಟೀರಿಯರ್, ಬೆಡ್, ಬಾತ್ರೂಮ್, TV ಸೆಟಪ್, AC, ಫ್ಯಾನ್, ಅಲ್ಮಿರಾ ಎಲ್ಲದನ್ನೂ ಸೆಟಪ್ ಮಾಡಬೇಕು ಒಂದು ರೂಮ್ನಲ್ಲಿ. ಹೋಟೆಲ್ ಇಂಡಸ್ಟ್ರಿ ಬಿಸ್ನೆಸ್ನಲ್ಲಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಯಾರು ಎಲ್ಲಿಂದ ಬಂದು ಸ್ಟೇ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಎಲ್ಲ ಬಂದಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಇಂಡಸ್ಟ್ರಿಯಲ್ಲಿ ಸೀಸನ್ ಟೈಮ್ನಲ್ಲೇ ಜಾಸ್ತಿ ಪ್ರಾಫಿಟ್ ಆಗೋದು. ಜನರಲಿ ಅಕ್ಟೋಬರ್ನಿಂದ ಮೇ ಮಿಡಲ್ ತನಕ ಬಿಸ್ನೆಸ್ ಸೀಸನ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಒಂದು 20 ರೂಮ್ಸ್ ಇರುವಂಥ ಹೋಟೆಲ್ನಲ್ಲಿ ಆ್ಯಾವ್ರೇಜ್ ಆಗಿ ದಿನಕ್ಕೆ 25ರಿಂದ 30,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅಂದರೆ ತಿಂಗಳು ಒಂದು 7ರಿಂದ 8 ಲಕ್ಷ ರೂಪಾಯಿ ಬಿಸ್ನೆಸ್ ಆಗುತ್ತೆ. ಬಟ್ ಇದು ನಿಮ್ಮ ಹೋಟೆಲ್ನ ರೂಮ್ ಪ್ರೈಸ್ ಮೇಲೇನೂ ಡಿಪೆಂಡ್ ಆಗುತ್ತೆ ವೀಕ್ಷಕರೇ.
ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕೋಕೆ ರೆಡಿ ಇದ್ದೀರಾ ಅಂತಂದರೆ ಹೋಟೆಲ್ ಬಿಸ್ನೆಸ್ಸನ್ನು ಟ್ರೈ ಮಾಡ್ಬೋದು. ಕೊನೆಯದಾಗಿ ಟ್ರಾವೆಲ್ ಏಜೆನ್ಸಿ. ಟೂರಿಸಂ ಇಂಡಸ್ಟ್ರಿಗೆ ರಿಲೇಟೆಡ್ ಇರೋ ಯಾವುದೇ ಬಿಸ್ನೆಸ್ ಆದರೂ ಪ್ರಾಫಿಟೇಬಲ್ ಆಗಿರುತ್ತೆ. ಟೂರಿಸಂ ಇಂಡಸ್ಟ್ರಿಯ ಮಾರ್ಕೆಟ್ ಸೈಜ್ $8.33 ಬಿಲಿಯನ್ ಇದೆ. ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ನಲ್ಲಿ ಹೋಟೆಲ್ ಬುಕಿಂಗ್ಸ್, ಹಾಲಿಡೇ ಪ್ಯಾಕೇಜಸ್, ಫ್ಲೈಟ್ ಟಿಕೆಟ್ ಬುಕಿಂಗ್ಸ್, ಇಂಟರ್ನ್ಯಾಷನಲ್ ಬುಕಿಂಗ್ಸ್ ಇವೆಲ್ಲ ಕವರ್ ಆಗುತ್ತೆ. ಟ್ರಾವೆಲ್ ಏಜೆನ್ಸಿ ಶುರು ಮಾಡೋದಕ್ಕೆ ಟ್ರಾವೆಲ್ ಏಜೆಂಟ್ ಪೋರ್ಟಲ್ಗಳಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಅದ್ರ ಮುಖಾಂತರನೇ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋಕ್ಕಾಗೋದು. ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ನ 50,000ದಿಂದ 1,00,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಒಂದು ಆಫೀಸ್ ಸೆಟಪ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಮತ್ತು ಲೈಸೆನ್ಸ್ ಎಲ್ಲ ಮಾಡಿಸ್ಕೊಂಡು ಬಿಸ್ನೆಸ್ ರನ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಅಂದರೆ ಈ ಬೇಸಿಕ್ ಡಾಕ್ಯುಮೆಂಟ್ಸ್ ಮತ್ತು ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಎಲ್ಲನೂ ಬೇಕು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್, ರೆಂಟ್ ಅಗ್ರಿಮೆಂಟ್, ಬಿಸ್ನೆಸ್ ರಿಜಿಸ್ಟ್ರೇಷನ್, GST ನಂಬರ್ ಈ ಎಲ್ಲ ಡಾಕ್ಯುಮೆಂಟೇಷನ್ಗಳು ಆಗಿರಬೇಕು. ಟ್ರಾವೆಲ್ ಏಜೆನ್ಸಿಯಲ್ಲಿ ಪಾಸ್ಪೋರ್ಟ್, ವೀಸಾ ಸರ್ವಿಸಸ್ ಜೊತೆಗೆ ಟೂರಿಸಮ್ಗೆ ಸಂಬಂಧಪಟ್ಟಿರೋ ಎಲ್ಲ ಸರ್ವಿಸಸ್ನು ಇಟ್ಟರೆ ಜಾಸ್ತಿ ಪ್ರಾಫಿಟ್ನೇ ಮಾಡ್ಕೊಳ್ಬೋದು. ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ಟು ಆರ್ಡರ್ ಸಪ್ಲೈನಿಂದಾಗಲಿ ಅಥವಾ ಯಾವುದೇ ಸರ್ವಿಸಸ್ನಿಂದಾಗಲಿ ಬರಲ್ಲ, ಕಮಿಷನ್ ಮುಖಾಂತರನೇ ಪ್ರಾಫಿಟ್ ಬರೋದು. ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ನಮ್ಮ ಚಾನಲ್ನಲ್ಲಿ ಪ್ರಾಜೆಕ್ಟ್ಸ್ಗಳು ಅವೈಲೇಬಲ್ ಇದೆ. ಡೌಟ್ಸ್ಗಳೇನಾದರೂ ಇದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.